ಕೇಶವ್ ಈ ಪಾತ್ರವನ್ನು ಕಾರಣಾಂತರದಿಂದ ಬದಲಿಸಲಾಗಿದೆ. ಇನ್ನು ಮುಂದೆ ಇವರು ನಿರ್ವಹಿಸುತ್ತಾರೆ. ಅಮ್ಮ ನೀವಾ? ಇವ್ರು ನನಗೆ ಗೊತ್ತಿರೋರೆ, ನಾನು ನೋಡ್ಕೊಳ್ತೀನಿ, ನೀವೆಲ್ಲ ಹೊರಡಿ. ರಾಜು, ಹೇಳಿ ಅಣ್ಣ. ನೀನ್ ವಿಶು ಬೆಸ್ಟ್ ಫ್ರೆಂಡ್ ತಾನೆ? ಅವನಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳಬೇಕಾಗಿದ್ದ ಜವಾಬ್ದಾರಿ ನಿಂದು ತಾನೆ? ನನಗೆ ಸತ್ಯ ಹೇಳು ರಾಜು. ಬಾಸ್, ರಾಧಿಕಾನ ತುಂಬ ಪ್ರೀತಿಸ್ತಾರೆ. ಅಂದ್ರೆ ರಮ್ಯಾ ಹೇಳಿದ ಸತ್ಯ? ವಿಶು ತನ್ನ ಹೆಂಡತಿ ತಂಗಿನೇ? ಅಣ್ಣ, ಅವರಿಬ್ಬರು ಪ್ರೀತಿ ತುಂಬ ಪವಿತ್ರವಾದದ್ದು. ಅವ್ರು ಮಾಡ್ತಾ ಇರೋದು ತಪ್ಪು ರಾಜು. ಇಲ್ಲ, ಬಾಸ್ ಮೊದಲಿಂದನೂ ರಾಧಿಕಾನೇ ಪ್ರೀತಿಸ್ತಾ ಇದ್ದಿದ್ದು. ಅವರು ವಿಶಾಖಕ್ಕೆ ಮದುವೆ ಆಗಬೇಕು ಅನ್ಕೊಂಡಿರ್ಲಿಲ್ಲ, ರಾಧಿಕಾನೇ ಮದುವೆ ಆಗಿದ್ದೀನಿ ಅನ್ಕೊಂಡಿದ್ರು. ಅಲ್ಲಪ್ಪ, ಇವಳು ಹೇಗೆ ನಿಂಗೆ ಸಿಕ್ಕಿದ್ಲು? ದಾರಿಲಿ ಬರುವಾಗ ನನ್ನ ಗಾಡಿಗೆ ತಾಗಿ ಬಿದ್ರು. ಇವ್ರ ಆರೋಗ್ಯ ಯಾಕೋ ಸರಿ ಇದ್ದಾಗ ನನಗೆ ಕಾಣಿಸ್ತಿಲ್ಲ. ಅದಕ್ಕೋಸ್ಕರ ನಾನೇ ಮನೆಗೆ ತಲುಪಿಸ್ತೀನಿ ಅಂತ ಇವ್ರನ್ನ ಕರ್ಕೊಂಡು ಬಂದೆ. ನಾನು ಇನ್ನು ಹೊರಡ್ತೀನಮ್ಮ. ಏನಾದರೂ ಸಹಾಯ ಬೇಕಿದ್ರೆ ದಯವಿಟ್ಟು ನಂಗೆ ತಿಳಿಸಿ. ಒಳ್ಳೇದಪ್ಪ, ಹೋಗ್ಬಾ, ದೇವ್ರು ಒಳ್ಳೇದು ಮಾಡಲಿ. ದೇವ್ಗೆ ಸೋಮ್ಯಾಜಿಗಳು ಏನಂದ್ರು? ಎಂತ ಕೆಟ್ಟ ಕೆಲಸ ಮಾಡೋದಕ್ಕೆ ಹೊರಟಿದ್ವಿ ನಾವು. ನಮಗೆ ಯಾಕೆ ದುಷ್ಟ ಯೋಚನೆ ಬಂತು? ನನಗೆ ಯಾವಾಗ್ಲೂ ಅನ್ಸುತ್ತೆ, ವಿಶು ರಾಧಿಕನ್ ಮದ್ವೆ ಮಾಡಿಸಿರೋದು ಆ ದೇವ್ರೆ. ಅವರಿಬ್ಬರನ್ನ ಬೇರೆ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಆ ದೇವ್ರನ್ನೇ ಎದುರು ಹಾಕೊಂಡು ಹಾಗೆ ಅಂತ. ಈಗಲೂ ಹೇಳ್ತಿದ್ದೀನತ್ತೆ, ಯಾವತ್ತಿದ್ರು ವಿಶು ಹೆಂಡತಿ ರಾಧಿಕಾನೆ. ಏನ್ ಮಾತಾಡ್ತಿದ್ಯಾ ಅನ್ನೋ ಪ್ರಶ್ನೆ ಇದೆಯಾ ನಿನಗೆ? ಪ್ರಜ್ಞೆ ಇರೋದಕ್ಕೆ ಈ ಮಾತಾಡ್ತಿರೋದು ಅತ್ತೆ. ಅವನು ಯಾವನೋ 3 ಕಾಸಿನ ಪುರೋಹಿತ ಹೇಳ್ಬಿಟ್ಟ, ಇವಳು ನಂಬಿಬಿಟ್ಲು. ಆ ರಾಧಿಕಾ ವಿಶುನ ಬೇರೆ ಮಾಡೋದಕ್ಕೆ ನಾನೇ ಒಂದ್ ದಾರಿ ಕಂಡು ಹಿಡಿದ್ದೀನಿ. ಅವರಿಬ್ಬರನ್ನು ದೂರ ಮಾಡದೆ ನಾನು ಬಿಡಲ್ಲ. ಯಾವ ದೇವ್ರು ಏನು ಮಾಡ್ತಾನೋ ನೋಡೇ ಬಿಡ್ತೀನಿ. ವಿಶುಭವ, ನೀವು ವ್ರತ ಮಾಡ್ತಾ ಇದ್ದೀರಾ ಅಲ್ವಾ? ಬನ್ನಿ, ಸ್ವಲ್ಪ ಹಣ್ಣು ತಿನ್ನಿ. ಇಲ್ಲ, ವ್ರತ ಮುಗಿಯೋ ತನಕ ನಾ ಏನೂ ತಿನ್ನಲ್ಲ. ಒಂದು ತೊಟ್ಟು ನೀರು ಕೂಡ ಕುಡಿಯಲ್ಲ. ಅಲ್ಲ ವಿಶು, ಮೊನ್ನೆ ತಾನೇ ಹುಷಾರಿಲ್ದೆ ಎದ್ದಿದೆಯಲ್ಲೋ, ಈಗ ತಿರ್ಗಾ ಹೊಟ್ಟೆ ಖಾಲಿ ಬಿಟ್ರೆ ವೀಕ್ನೆಸ್ ಆಗಲ್ವೇನೋ? ಇಲ್ಲ ಅಜ್ಜಿ, ಈ ವ್ರತದ ನಿಯಮನ ಕಟ್ನಿಟ್ಟಾಗಿ ಪಾಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅವ್ರು ನನಗೋಸ್ಕರ ಈ ನಿರಾಹಾರ ಉಪವಾಸ ಮಾಡ್ತಾ ಇರೋದು. ನಾಳೆ ಅವ್ರಿಗೆ ಆರೋಗ್ಯ ಹಾಳಾದ್ರೆ ಅದಕ್ಕೆ ನಾನೇ ಹೊಣೆ ಆಗ್ತೀನಿ. ಅವ್ರಿಗೆ ಒಂಚೂರು ಹೆಚ್ಚು ಕಮ್ಮಿ ಆದರೂ ನನಗೆ ಸಹಿಸ್ಕೊಳಕ್ಕಾಗಲ್ಲ. ನನ್ನ ಒತ್ತಾಯಕ್ಕಾದ್ರೂ ಅವ್ರು ಹಣ್ಣು ತಿನ್ನಲೇಬೇಕು. ದಯವಿಟ್ಟು ಹಠ ಮಾಡಬೇಡಿ. ನಾನು ಉಪವಾಸ ಮಾಡ್ತಿದ್ದೀನಿ ಅಂತ ನೀವು ಉಪವಾಸ ಮಾಡಿದ್ರೆ ಅದರಿಂದ ನನಗೇನೂ ಅನ್ಸೋದು ಇಲ್ಲ, ನಿಮ್ಮ ಮೇಲೆ ಪ್ರೀತಿನೂ ಹುಟ್ಟಲ್ಲ. ಒಂದು ನಿಮಿಷ, ನಿನಗೆ ನಾನು ಹಣ್ಣು ತಿನ್ನಿಲ್ಲ ಅಂದರೆ ಏನು ಅನ್ಸಲ್ಲ, ಪ್ರೀತಿ ಹುಟ್ಟಲ್ಲ ಅಲ್ವಾ? ಹಾಗಿದ್ರೆ ಯಾಕೆ ತಂದೆ? ಪ್ರೀತಿ ಇಲ್ಲದೆ ಇದ್ಮೇಲೆ ನನ್ನ ಬಗ್ಗೆ ನಿನಗೆ ಇಷ್ಟೊಂದು ಕಾಳಜಿ ಯಾಕೆ, ಇಷ್ಟೊಂದು ಚಿಂತೆ ಯಾಕೆ? ಚಿಂತೆ ಮಾಡೋ ಹಾಗೆ ಮಾಡ್ತಿದ್ದೀರಾ ನೀವು. ಸರಿ, ನಾನು ನಿನಗೆ ತೊಂದರೆ ಕೊಡಲ್ಲ. ನಾನು ಉಪವಾಸ ಇದ್ರೆ ನಿನಗೆ ಏನೂ ಅನ್ಸಲ್ಲ, ನನ್ನ ಬಗ್ಗೆ ಪ್ರೀತಿನೂ ಇಲ್ಲ ಅಂದಮೇಲೆ ನಾನು ಯಾಕೆ ಬಲವಂತ ಮಾಡಬೇಕು? ಇನ್ಮೇಲೆ ನಿನ್ನ ಜೊತೆ ಮಾತು ಆಡಲ್ಲ, ನಿನ್ನ ಮುಖನೂ ತೋರಿಸಲ್ಲ.